ನಮಸ್ತೆ ಹಾಂ ಸರ್, ಹೇಳಿ ಅರ್ಜುನ್ ಸರ್. ಅಂತ. ಅದೇ ಹಾಂ ಹೇಳಿ. ಒಂದು ವರ್ಷದ ಕೆಳಗೆ ನನಗೆ ಏನು ಮಾಹಿತಿ ಗೊತ್ತಿಲ್ಲ. ಮೊನ್ನೆ ಹೇಳಿದೆ, ಎತ್ತರದಲ್ಲಿ ನೀರು ನಿಲ್ಲುವುದಿಲ್ಲ, ನೀರೆಲ್ಲ ಕೆಳಗೆ ಹರಿಲೇಬೇಕು ಅಂತ. ಹಾಗೆ ಎತ್ತರದ ಬೆಟ್ಟದಿಂದ ನೀರು ಕೆಳಗೆ ಬಂದಿದೆ, ಕೆಳಗೆ ನೀರು ಹರಿದಿದೆ. ನಮಸ್ತೆ ಹಾಂ ಸರ್, ಹೇಳಿ ಅರ್ಜುನ್ ಸರ್. ಅಂತ. ಅದೇ ಹಾಂ ಹೇಳಿ. ಒಂದು ವರ್ಷದ ಕೆಳಗೆ ನನಗೆ ಏನು ಮಾಹಿತಿ ಗೊತ್ತಿರಲಿಲ್ಲ ಇದ್ರ ಬಗ್ಗೆ. ನಾವು ಏನು ನೋಡಕ್ ಹೋಗಲ್ಲ. ಅಂದ್ರೆ ಅಲ್ಲ ಸರ್, ಯಾವ್ದಾದ್ರು ಸೌಜನ್ಯ ಕೇಸಿನ ಬಗ್ಗೆ ಸೌಜನ್ಯ ಕೇಸ್ ಬಗ್ಗೆನೆ ನಾವೇನು ಹ್ಮ್, ಡೀಪಾಗಿ ಹ್ಮ್. ನೋಡಕ್ ಹೋಗಿರಲಿಲ್ಲ. ಜಾಸ್ತಿ ಯೂಟ್ಯೂಬ್ ಎಲ್ಲ ನೋಡಕ್ ಹೋಗಿರ್ಲಿಲ್ಲ. ಬರೀ ಟಿವಿ ಹ್ಮ್. ಚಾನಲ್ಸ್ ಆ ಟೈಮಲ್ಲೇನೋ ಪರಿಚಯದವ್ರು ಅಂದ್ರೆ ಆ ಥರ ನಂಬರ್ ಇಲ್ಲ. ಅವ್ರು ಹೇಳಿದ್ದಕ್ಕೆ ನಾವು ಇದು ಮಾಡಿ ನಾನು ತಪ್ಪು ಕೆಲಸ ಮಾಡಿಬಿಟ್ಟೆ ಅಂತ ನನಗೆ 6 ತಿಂಗಳ ಕೆಳಗೆ ಅನಿಸ್ಬಿಡ್ತು. ಆ್ಯಕ್ಚುಲಿ ನಾನು ಇರೋ ವಿಚಾರ ಫ್ರಾಂಕ್ಲಿ ಹೇಳ್ಬಿಡ್ತೀನಿ. ಆವಾಗ 100 ಜನ ಮಾಡಿರ್ತಾರೆ, ನನ್ನಂಗೆ ಮಾಡಿರ್ತಾರೆ. ಅವ್ರಿಗೆ ಇಮೇಲ್ ಮಾಡಿದೆ ನಾನು. ಇರೋ ವಿಚಾರ ಫ್ರಾಂಕ್ ಆಗಿ ಹೇಳ್ಬೇಕಲ್ಲ ಸರ್. ಹೌದು ಸರ್, ಹೌದೌದು ಸರ್. ಮೇಲಲ್ಲಿ ಏನಂತ ಮಾಡಿ ಸರ್, ಎನ್ಐ ತನಿಖೆ ಕರೆಕ್ಟ್ ಅದೇ ಇದೆ ಈ ತರ ಏನೋ ಟಿವಿಲೆಲ್ಲ ಬರ್ತಾ ಇದೆ ನೋಡ್ರಿ ಸುದ್ದಿ ಅಂತ ಇಷ್ಟೇ ಹೇಳಿದ್ ನಾನು. ಇನ್ನೇನು ಹೇಳಿಲ್ಲ. ಟಿವಿಲೆಲ್ಲ ಬರ್ತಾ ಇದೆ ನೋಡ್ರಿ ಅಂತ ಇಷ್ಟೇ ಹೇಳಿ. ಅದರಲ್ಲೆಲ್ಲ ಇವರು ಬಿಜೆಪಿ ಅವರೆಲ್ಲ ಇದು ಹೋಗಿದ್ರಲ್ಲ, ಧರಣಿ ಇದು ಮಾಡಿದ್ರಲ್ಲ, ಜನ ಸೇರಿದ್ರಲ್ಲ, ಅವಾಗ ಎನ್ಐ ಅಂತ ಬೋರ್ಡ್ ಇಟ್ಕೊಂಡಿದ್ರಲ್ಲ, ಅದನ್ನ ನೋಡ್ಬಿಟ್ಟು ನಮ್ಮ ಫ್ರೆಂಡ್ ಪರಿಚಯದವ್ನು ಹೇಳ್ದ ಅಂತ ನನಗೂ ಗೊತ್ತಿಲ್ಲ ಸರ್. ಏನು ತಲೆ ಗೊತ್ತಿಲ್ಲ, ಬುಡ ಗೊತ್ತಿಲ್ಲ, ನನಗೆ ಏನೂ ಗೊತ್ತಿಲ್ಲ ಇದ್ರ ಬಗ್ಗೆ. ನಾನು ಮಾಡ್ಬಿಟ್ಟೆ. ಆಮೇಲೆ ನಾನು ಎಲ್ಲ ನಿಮ್ಮ ಯೂಟ್ಯೂಬ್ ಚಾನಲ್ಸ್ ಎಲ್ಲ ನೋಡ್ತಾ ಇದ್ದು ನಮ್ಗೆ ಆವಾಗ ಅರಿವಾಯ್ತು, ಅಯ್ಯೋ ನಾವು ಎಂಥ ತಪ್ಪು ಕೆಲಸ ಮಾಡ್ತಿರ್ತಲ್ಲ ಅಂತ. ನನಗೆ ನಿಜವಲ್ಲೂ 6 ತಿಂಗಳ ಕೆಳಗೆ ಪಶ್ಚಾತ್ತಾಪ ಕಾಡ್ತಿತ್ತು. ಮಾಡಬೇಕು ಕಾಲ್ ನಿಮಗೆ ಮಾಡಬೇಕು ಅಂತ ಎಷ್ಟು ಸತಿ ಅನ್ಕೊಂಡಿದ್ದೀನಿ. ನಿಮಗೆ ಮತ್ತೆ ಮಟನ್ ಸರಿ ಮಾಡಬೇಕು ಅಂತ ಎಷ್ಟು ಸತಿ ಅನ್ಕೊಂಡಿದ್ದೀನಿ. ಬಿಡು, ಇವತ್ತು ಟೈಮ್ ಕೊಡ್ ಬಂದಿದೆ ನೋಡಿ. ನೋಡಿ ಸರ್, ಸೌಜನ್ಯ ಅಂತ ಹೇಳ ಸರ್, ಅದು ಸತ್ಯ ಎಲ್ಲ ಇಡೀ ಪ್ರಪಂಚಕ್ಕೆ ಅನಿಸ್ತದೆ ಸರ್. ಅನಿಸ್ತದೆ ಒಂದಲ್ಲ ಒಂದಿನ ನಿಜವಲ್ಲೂ ನನಗೆ ಎಷ್ಟು ಪಾಪ ಪ್ರಜ್ಞೆ ಕಾಡ್ತಿದೆ ಅಂದ್ರೆ ನನಗೆ ಬೇಜಾರಾಗ್ತಿದೆ. ನಿಜವಲ್ಲೂ ಬೇಜಾರಾಗ್ತಿದೆ ಈ ವಿಚಾರವಾಗಿ. ಸರ್, ನೀವು ಬರೇ ಒಂದು ಮೇಲ್ ಮಾಡಿದಕ್ಕೋಸ್ಕರನೇ ಇಷ್ಟೊಂದು ಪಶ್ಚಾತ್ತಾಪ ಪಡ್ತಾ ಇದೀರಿ. ಅಲ್ಲ ಸರ್, ತಪ್ಪಲ್ವಾ ಸರ್? ಅದು ತಪ್ಪು ತಾನೇ ಅದು. ಇವಾಗ ನೀವೆಲ್ಲ ಅಷ್ಟು ಹೋರಾಟ ಮಾಡ್ಬೇಕಾರೆ ನಾವು ಕೈ ಜೋಡಿಸ್ಲಿಲ್ಲ ಅಂತ ಪರವಾಗಿಲ್ಲ. ಉಲ್ಟಾ ಮಾಡಬಾರ್ದು. ನಾವು ಒಳ್ಳೇದ್ ಮಾಡಕ್ ಆಗ್ಲಿಲ್ಲ ಅಂತ ಕೆಟ್ಟದ್ ಮಾಡಬಾರ್ದು. ಕರೆಕ್ಟ್ ಅಲ್ವಾ ಸರ್? ಹೌದು ಸರ್, ಹೌದು ಸರ್. ನೋಡ್ತಾ ಇದ್ದೀರಾ ಸರ್, ನಮಗೆ ಕಾಮೆಂಟ್ ಹೆಂಗ್ ಬರೋ ಬುರುಡೆಗೆ ಸರ್, ಅಲ್ಲಿ ಸಿಕ್ಕಿರ್ತಕ್ಕಂಥ ಬುರುಡಿಗೆ ಅದಕ್ಕೆ ನ್ಯಾಯ ಬೇಡವೇನು ಸರ್? ಅದೇ ಅವರೆಲ್ಲ ಸುಮ್ಮನೆ ಹೇಳ್ತಾರೆ ಸರ್, ತಲೆ ಎಲ್ಲ ಕೂಡ ಗೊತ್ತಿಲ್ಲ. ಮತ್ತೆ ಹಂಗಂದ್ರೆ ಸಾವಾಗಿರೋದೆಲ್ಲ ಸುಳ್ಳು ಹಂಗಂದ್ರೆ ನಿಜ ತಾನೇ ಅದು? ಸರ್, ಬಾಂಗ್ಲೆಗುಡ್ಡಿಗೆ ಅದೇ BLR ಪೋಸ್ಟ್ ಹೇಳ್ತಿದೆ. ಬೇರೆ ಬೇರೆ ನ್ಯೂಸ್ ಚಾನಲ್, ನಮ್ಮ ಯೂಟ್ಯೂಬ್ ಚಾನಲ್ ನ್ಯೂಸ್ ಚಾನಲ್ ಹೇಳೋದ ಬಿಡಿ, ಅಲ್ಲಿ ಒಂದು ಸ್ಮಶಾನ ಆಗ್ಬಿಟ್ಟಿದೆ. ಸ್ಮಶಾನ ನಗರ, ಅದು ಶವಗಳ ನಗರ ಅಂತೇಳಿ ಹೆಸರಿಟ್ಬಿಟ್ಟಾರೆ, ಹೊಸ ಹೆಸರನ್ನೇ. ಏನು ಮಾಡಕ್ಕಾಗಲ್ಲ ಸರ್ ಇವೆಲ್ಲ. ಆಗಿರತಕ್ಕಂಥದ್ದು ಸತ್ಯ. ಅದನ್ನ ಒಪ್ಕೊಳ್ಬೇಕು ತಯಾರಿಲ್ಲ ಜನಗಳು. ಅಂದ್ರೆ ಈಗ ಒಂಥರ ಅಂಧ ಭಕ್ತರಾಗ್ಬಿಟ್ರೆ ಸರ್, ಮಂಜುನಾಥ ಸ್ವಾಮಿಗೆ ಅಂಧ ಭಕ್ತ ಆಗ್ಲಿ, ಅದು ತೊಂದರೆ ಇಲ್ಲ. ಬಟ್ ಅಲ್ಲಿ ಆ ಪಾಪ ಪ್ರಜ್ಞೆ ನನಗ್ ಕಾಡ್ತಿದೆಯಲ್ಲ ಸರ್, ಅದೇಳಿ ಸರ್ ಇವಾಗ. ಸರ್, ಈಗ ನಿಮ್ಮ ವಾಯ್ಸ್ ಮುಖಾಂತರ 4 ಜನಕ್ಕೆಲ್ಲ ಗೊತ್ತಾಗುತ್ತಲ್ಲ ಸರ್. ನಿಮ್ ತರನೇ ಎಲ್ಲ ತಿಳ್ಕೊಂಡ್ರೆ ಸಾಕು ಸರ್. ಸತ್ಯದೆ ಸರ್. ನಾನು ವರ್ಷಗಟ್ಟಲೆ ನೋಡ್ಕೊಂಡು ಈಗೇನೋ ಈ ವರ್ಷ ತುಂಬಿ 2 ವರ್ಷ ಬಿತ್ತಾರೆ ಈ ಹೋರಾಟಕ್ಕೆ ನಿಂತ್ಕೊಂಡು. ಇಲ್ಲ, ನೀವೆಲ್ಲ ತುಂಬಾ ಒಳ್ಳೆ ಕೆಲಸ ಮಾಡ್ತೀರಾ. ಎಲ್ಲರೂ ಒಳ್ಳೆ ಕೆಲಸನ ಮಾಡ್ತಾ ಇದೀರಾ. ಏನೋ ದೇವ್ರು ಚೆನ್ನಾಗಿ ಇಟ್ಟಿರ್ಲಿ ಅಷ್ಟೇ ಎಲ್ಲರಿಗೂ. ಅಷ್ಟೇ ಸರ್, ಅಷ್ಟೇ ನಾವು ಬಯಸಿರೋದು ಅಷ್ಟೇ ಸರ್. ಸರ್, ಈ ಸೌಜನ್ಯ ಕೇಸಲ್ಲಿ ಸರ್, ನಾವು ಇಂಥವ್ರೇ ಅಪರಾಧ ಅಂತ ನಾವು ಹೇಳ್ತಾ ಇಲ್ಲ. ಅಲ್ಲಿ ಏನ್ ಅನುಮಾನ ಪಡ್ತಿದ್ದಾರೆ ಅಲ್ಲಿನ ಜನಗಳು. ಮತ್ತೆ ಸೌಜನ್ಯ ತಾಯಿ ಏನು ಅನುಮಾನ ಪಡ್ತಿದ್ದಾರೆ, ಅದ್ರ ಬಗ್ಗೆ ತನಿಖೆ ಮಾಡಿ ಅದೇನಾಯ್ತು ಆ ಮಾಹಿತಿ 4 ಜನಕ್ಕೆ ತಿಳಿಸ್ಬಿಟ್ರೆ ಸತ್ಯಾಂಶ ಹೊರಗೆ ಬರಲಿ ಎಂಬುದೇ ನಮ್ಮ ಉದ್ದೇಶ. ಈಗ ನೋಡಿ ಈ ಸರ್ಕಾರ ಸಮೇತ ಸರ್ CBI ಮೇಲೆ ಹಾಕಿಕೊಂಡಿರುತ್ತೆ. ಮತ್ತೆ CBI ತನಿಖೆ ಆಗ್ಬೇಕು, ಇಲ್ಲ CBIನೇ ಅದಕ್ಕೆ ಹೊಣೆ ಅಂತೇಳಿ. ಅಂದ್ರೆ ಒಬ್ರ ಮೇಲೆ ಒಬ್ರು ಹೊಣೆಗಾರಿಕೆ. ಕೇಂದ್ರ ಸರ್ಕಾರದ ಮೇಲೆ ಇವರು, ರಾಜ್ಯ ಸರ್ಕಾರದ ಮೇಲೆ ಇವರು. ತನಿಖೆ ಕ್ಲೀನ್ ಆಗಿ ಮಾಡ್ಬೇಕು ಸರ್ ಅವರು. ಮಾಡಿದೆ ಸರ್. ಅದು ಬರೇ ಒಬ್ಬೇ ಸೌಜನ್ಯಗೋಸ್ಕರ ಮಾಡ್ತಿಲ್ಲ ಸರ್. ನಾವು ಅಲ್ಲಿ ಸಾವಿರಾರು ಸೌಜನ್ಯಗಳು ಸತ್ತು ಹೋಗಿದ್ದಾರೆ. ನೋಡಿ, ಇದು ಸೌಜನ್ಯ ಕೇಸ್ ಸಮೇತ SIT ತನಿಖೆ ಸಮೇತ ಏನು ಮುಚ್ಚಾಕ್ಬೇಕು ಅನ್ಕೊಂಡ್ರೆ ಸಮೇತ ಸರ್ ಸುಮ್ನೆ ಬಿಡಲ್ಲ. ನೋಡಿ, ಇನ್ನೇ ಮುಚ್ಚೋಯ್ತು ಅನ್ಕೊಂಡಿದ್ವಿ. ಈಗ ಮತ್ತೀಗ ಬಾಂಗ್ಲೆಗುಡ್ಡದಲ್ಲಿ ಮತ್ತೆ ರೀಕ್ರಿಯೇಷನ್ ಆಯ್ತು. ಎಲ್ಲಿ ಸಿಕ್ತಾ ಇವರೆಲ್ಲ ಮಾಧ್ಯಮದಲ್ಲಿ ಬುರುಡೆ ವಿದೇಶದಿಂದ ಬಂತು, ಅಲ್ಲಿಂದ ತಗೊಂಡ್ಬಂದ್ರು, ಇಲ್ಲಿಂದ ತಗೊಂಡ್ಬಂದ್ರು, ಇವರೆಲ್ಲ ಷಡ್ಯಂತ್ರ ಮಾಡ್ತಾ ಇದಾರೆ ನಮ್ಮ ಹಿಂದೂ ದೇವಸ್ಥಾನದ ಮೇಲೆ, ಹಂಗೆ ಹಿಂಗೆ. ಈಗ ಇಷ್ಟೆಲ್ಲ ಸಾವಿರಾರು ಮೂಲಗಳು ಸಿಕ್ಕಿದಾವ ಸರ್. ಅವೇನು ಹಿಂದೂಗಳವ ಅಥವಾ ಕ್ರೈಸ್ತರವ, ಬೇರೆ ಅನ್ಯ ಧರ್ಮೀಯರವ? ಹೌದು ಸರ್, ನಿಜ. ಇದು ಜನಗಳಿಗೆ ಯಾಕೆ ಸರ್ ಅರ್ಥ ಆಗ್ತಾ ಇಲ್ಲ? ಇವ್ ನಿಮಗೆ ಅರ್ಥ ಆಗ್ದಂಗೆ ಜನಗಳಿಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ಇವಾಗ್ಲೂ ಸಮೇತ ಜನಕ್ಕೆ ಅರ್ಥ ಆಗಿರುತ್ತೆ, ಮುಂದೆ ಬರ್ತಾ ಇಲ್ಲ ಅಷ್ಟೇ ಯಾರು.
ಭಯ 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 ಸರ್. ಸರ್ ನಮಗೂ ಬರ್ತಾವೆ ಸರ್, ತಿಂಗಳಿಗೆ ಒಂದ್ 4-5 ನೋಟಿಸ್ ಬರ್ತವೆ, ಮನೆಗೂ ಬರ್ತವೆ, ಮೇಲ್ಗೂ ಬರ್ತವೆ. ಇದಕ್ಕೆಲ್ಲ ಎದ್ಕೊಂಡವ್ರಾಗತ್ತೆ ಸರ್. ಅಕಸ್ಮಾತ್ ಏನ್ ಸರ್, ಒಂದ್ಸಲಿ ಹುಟ್ಟಿರ್ತೀವಿ, ಸಾಯೋದು ನಮ್ ಕೈಲಿರಲ್ಲ, ನಾಳೆನೇ ಸಾಯ್ಬೋದು. ಸ್ವಲ್ಪ ಒಳ್ಳೆ ಕೆಲಸ, ಆದಷ್ಟು ಒಳ್ಳೆ ಕೆಲಸ ಮಾಡಿ ಸಾಯನ್ ಬಿಡಿ ಸರ್. ಹೌದು ಸರ್, ನಿಜ ನಿಜ. ನಮ್ ಕೈಲಿ ಎಷ್ಟಾಗತ್ತೆ ಅಷ್ಟು, ನಾವ್ ಇಷ್ಟೇ ಅಂತೇನಿಲ್ಲ ಸರ್. ಮಾಡಂತಾರೆ ಸಮೇತ ಸಪೋರ್ಟ್ ಮಾಡಂಗಿಲ್ಲ. ಇವ್ರು ಬುರುಡೆ ಬಿಡ್ತಾವ್ರೆ ಬುರುಡೆ. ಸರ್ ಈಗ 1000 ಎಕರೆ ಭೂಮಿ ಅಕ್ರಮ ಮಾಡ್ಕೊಂಡಿದ್ದಾರೆ, ದಾಖಲಾತಿ ಕೊಡ್ತೀವಿ. ಅದು ಸರ್ಕಾರದ ದಾಖಲಾತಿ, ಮತ್ತೆ ನಾವೇ ಸೃಷ್ಟಿ ಮಾಡಿರೋ ದಾಖಲಾತಿ ಅಲ್ಲ. ಆದ್ರೂ ಸಮೇತ ದೇವ್ರಿದ್ದಂಗೆ ನಡೆದಾಡುವ ಮಂಜುನಾಥ, ಮಾತನಾಡುವ ಮಂಜುನಾಥ. ಏನ್ ಸರ್ ಇದು? ಒಂದು ಫೇಸ್ಬುಕ್ ಅಲ್ಲಿ ಹಾಕಿದ್ರೆ ಸಾಕು ಸರ್, ದಾಖಲೆ ಸಮೇತ ನಾವು ಹಾಕ್ತಾ ಇದೀವಿ. ಹಾಕಿರೋ ಸಮೇತ ಹಂಗೆ ಬುರುಡೆಗೆ ಹಂಗ ಇನ್ನಾದ ಮತ್ತೊಬ್ಬನ್ ಬಂದ. ಏನ್ ಹೇಳ್ಬೇಕು ಸರ್ ಇಂಥ ಜನಗಳಿಗೆ? ಸರ್ ನಿಮ್ಗೆ ನಾವೇ ಫೋನ್ ಮಾಡಿ ಈ ತರ ಮಾತಾಡಿ ಅಂತ ಹೇಳಿದ್ರು, ನೀವೇ ಫೋನ್ ನಂಬರ್ ಹುಡುಕೊಂಡು ಫೋನ್ ಮಾಡಿ. ನಾನು ಹೇಳ್ತಿಲ್ಲ, 6 ತಿಂಗಳ ಕೆಳಗ್ ಮಾಡ್ಬೇಕಾಯ್ತು. ನಾನು ಇನ್ನೂ ಲೇಟಾಗಿ ಮಾಡಿದೆ. ಬಿಡು, ಮುಂದಿನ ವಾರ ಮಾಡಿದ್ರಾಯ್ತು, ನಾನು ಯಾವ ಮಕ್ಕ ಇಟ್ಕೊಂಡ್ ಮಾಡ್ಲಿ ಅಂತ ಹಿಂಗೆ ಪೋಸ್ಟ್ಪೋನ್ ಆಗಿ ಕೊನೆಗೆ ಇಲ್ಲ, ಅದು ಯಾಕೋ ನನಗೆ ಮತ್ತೆ ಪಾಪ ಬಂದ್ಬಿಡುತ್ತೆ, ಇಲ್ದೇರ ಪಾಪ ಯಾಕೆ ಸರ್ ನನಗೆ ಇಲ್ಲ ಸರ್, ಅದ್ 4 ಜನಕ್ಕೆ ಸರ್ ಅದೇ ಅಂತಾರಲ್ಲ ಸರ್, ನೀವು ಅಂದ್ಕೊಂಡಿದ್ದು ಕರೆಕ್ಟ್. ಅದು ಈ 4 ಜನಕ್ಕೆ ತಿಳಿಸಿರ ಅದು ನಿಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂಥ ಕೊರಗು ಕೂಡ ಹೋಗ್ಬಿಡುತ್ತೆ. 4 ಜನ ತಿಳ್ಕೊಂಡಿರೋದು ಸರ್. ಏನ್ ಗೊತ್ತಾ, ತಪ್ಪು ಮಾಡೋದು ದೊಡ್ಡದಲ್ಲ, ತಪ್ಪು ಮಾಡಿ ಕಿತ್ಕೊಂತ ಇದೀನಿ ನಾನು, ಕಿತ್ಕೊಂಡಿದ್ದೀನಿ ಸರ್. ನೀವೇನ ಈಗ ಅಲ್ಲ, ನೀವೇನ ಮಟ್ಟಣ್ಣ ಸರಿಗೂ ಫೋನ್ ಮಾಡಿ ನಾನು ಕ್ಷಮೆ ಕೇಳ್ತೀನಿ, ಹಂಗೇನಿಲ್ಲ. ಕ್ಷಮೆ ಕೇಳಿ, ನನ್ಗೆ ಸತ್ಯ ಗೊತ್ತಾಗಿದೆ ಎಲ್ಲ. ನಿಮ್ ಯೂಟ್ಯೂಬ್ ಚಾನಲ್ ನೋಡ್ತಿರ್ತೀನಲ್ಲ, ಹಿಂಗ ಅಂತ ನನ್ಗೆ ಗೊತ್ತೇ ಇರ್ಲಿಲ್ಲ. ನಾನು ಬರೀ ಆ ನ್ಯೂಸ್ ಚಾನಲ್ ನೋಡ್ಕೊಂಡು ಆ ಕಡೆ ಅಂತ ಅನ್ಕೊಂಡಿದ್ದೆ. ನಿಮ್ದೆಲ್ಲ ನೋಡಿದ್ಮೇಲೆ ಹೌದು, ಸಾವಾಗಿರೋದು ನಿಜನೇ ಅಲ್ವಾ ಹಂಗಂದ್ರೆ ಅಂತ ನನಗೆ ಒಂದು ಅನಾಲಿಸಿಸ್ ಅನಿಸ್ತು. ಇವಾಗ ಯಾವ್ದು ಆಗಿಲ್ಲಲ್ಲ ಸರ್. ಅಲ್ಲ ಸರ್, ಈಗ ಹೋದ ತಿಂಗಳಲ್ಲಿ ಸೌಜನ್ಯ ಕೇಸು ಸುಪ್ರೀಂ ಕೋರ್ಟ್ ಅಲ್ಲಿ ಮೊದಲ ತನಿಖೆಗೆ ಆದೇಶ ಬರ್ಬೋದು ಬಿಡ್ಬೋದು ಗೊತ್ತಿಲ್ಲ. ಒಟ್ಟೆ ಸೌಜನ್ಯ ಕೇಸು ಅದನ್ನ ತನಿಖೆ ಮಾಡ್ಬೇಕಂತ ಸರ್ಕಾರಕ್ಕೆ ತರಾಟೆ ತಗೊಂಡಿದೆ. ಯಾವ್ದೋ ನಮ್ಮ ಮಾಧ್ಯಮದಲ್ಲಿ ಹೇಳಿದ್ರೆ ಸರ್ ಇದ್ರ ಬಗ್ಗೆ ಏನಾದ್ರು? ಅದೇ ಹೇಳಲ್ಲ ಸರ್, ಅವ್ರಿಗೆ 108 ನ್ಯೂಸ್ ಇರ್ತವೆ, ಇದೆಲ್ಲ ಸಿಗ್ತಾರೆ. ಒಳ್ಳೆ ಅಲ್ಲ ಸರ್, ದೊಡ್ಡ ಕೋರ್ಟ್, ನಮ್ಮ ದೇಶಕ್ಕೆ ದೊಡ್ಡ ಕೋರ್ಟ್, ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟತ್ತೆ. ಸೌಜನ್ಯ ಮರು ತನಿಖೆ ಯೋಗ್ಯವಾದ ಕೇಸ್ ಇದು ಅಂತೇಳಿ ಅವ್ರ ಸಾಕ್ಷಿಗಳಿದೆ, ಅವಕ್ಕೆಲ್ಲ ಭದ್ರತೆ ಕೊಡ್ಬೇಕಂತೇಳಿ ಇದೇ ಮಾಡಿದತ್ತೆ. ಇದ್ರ ಬಗ್ಗೆ ಒಂದು 10 ನಿಮಿಷ 10 ಸೆಕೆಂಡ್ ಆದ್ರೂ ಸಮೇತ ನೋಡಿ, ತಿಮ್ರೋಡ್ ಅವ್ರಿಗೆ ಒಂದು ನೋಟಿಸ್ ಬಂದ್ರೆ ಸಾಕು, ಗಿರೀಶ್ ಮಠಣ್ಣ ಅವ್ರಿಗೆ SIT ಕರ್ಕೊಂಡು ಹೋಗ್ಬಿಟ್ರು ಅಂತೇಳಿ ನ್ಯೂಸ್ ಮೇಲೆ ನ್ಯೂಸ್ ಆಗ್ತದಾರೆ. ಸೌಜನ್ಯ ಹೋರಾಟಗಾರ ಗಿರೀಶ್ ಮಠಣ್ಣನವರು ಅವ್ರ ಇರ್ತಕ್ಕಂಥ ಸಾಕ್ಷಿಗಳ ಕೊಡಕ್ಕೆ ಯಾವಾಗ ಬೇಕಾದ್ರೆ ರೆಡಿ ಅಂತೇಳಿ SIT ಅಂತ ಕೇಳ್ಕೊಂಡಿದ್ರು ತನಿಖೆ ಟೈಮಲ್ಲಿ. ಆ ದಾಖಲಾತಿ ಕೊಡಕ್ ಕುಂಟಿರ್ತಕ್ಕಂಥದ್ದು. ಸರ್ ಏನ್ ಗೊತ್ತಾ, ನ್ಯೂಸ್ ಚಾನಲ್ ಅವ್ರು ಒನ್ ಸೈಡೆಡ್ ಇರಬಾರ್ದು. ಯಾವ್ದು ಸತ್ಯ ಯಾವ್ದು ಸುಳ್ಳು ಅವರೇ ಅರಿವು ಮಾಡ್ಕೊಂಡು ಇದೆಲ್ಲ ಮಾಡ್ಕೊಂಡು ನ್ಯೂಸ್ ಮಾಡ್ಬೇಕು. ಸುಮ್ನೆ ಒನ್ ಸೈಡೆಡ್ ಹೇಳಿದ್ರೆ ಹೆಂಗೆ ಸರ್ ಅದು? ಅದಾಗಲ್ಲ ಸರ್, ಕರೆಕ್ಟ್ ಆಗಿ ಮಾತಾಡ್ಬೇಕು ಸರ್. ಅಲ್ವಾ ಸರ್ ನಾವ್ ನೋಡಿ ಸರ್, ಡ್ರೈವರ್ ಕೆಲಸ ಮಾಡ್ಕೊಂತ ಇದಕ್ ಬಂದಿನಂದ್ರೆ ಏನ್ ಹೇಳಿ ಸರ್, ನನ್ ಜೀವ ನಮ್ ಕಣ್ಣೆದ್ರಿಗಿರುತ್ತೆ. ಹೌದು. ನಾವ್ ಡ್ರೈವರ್ ನಿಂತ್ಕೊಂತೀವಿ ಸರ್. ನಿಮ್ಗೆ ಕಾಳಜಿ ಇದ್ದಿದ್ದಕ್ಕೆ ಮಾಡ್ತೀರಾ ಅಷ್ಟೇ ಸರ್, ಅಷ್ಟೇ. ಅದನ್ನ ಬಿಟ್ರೆ ನಮ್ಗೆ ಇದ್ರಲ್ಲಿ ದುಡ್ಡು ಬರುತ್ತೆ, ಇನ್ನೊಂದು ಬರ್ತಲ್ಲ ಸರ್. ಒಬ್ಬ ಮಗಳಿಗೆ ನ್ಯಾಯ ಸಿಕ್ಕರೆ ಸಾಕು ಸರ್, ನಾನು ಎಣ್ಣೆತ್ತೀನಿ. ನನ್ನ ಮಗಳಿಗೂ ಮತ್ತೆ ಮುಂದೆ ಈ ತರ ಆಗ್ಬಾರ್ದು. ಹೌದು, ನಿಜ ನಿಜ. ಆ ಮುಂಜಾಗ್ರತೆಗೋಸ್ಕರ ನಾವು ಮಾಡ್ತೀವಿ. ಎಲ್ಲರ ಮನೆಯಲ್ಲೂ ಹೆಣ್ಮಕ್ಳು ಇರ್ತಾರೆ. ಹೌದು ಸರ್, ಹೌದು. ನಾವು ಗೊತ್ತಾಗುತ್ತೆ, ಏನು ಮಾಡಕ್ಕಾಗಲ್ಲ. ಅದು ಆಗ್ಬಾರ್ದು ಅಂತೇಳಿ ನಾವು ಪ್ರಯತ್ನ ಮಾಡ್ತೀರ ಸರ್. ಅಲ್ಲ ಆಗಿಲ್ಲ ಬಿಡಿ, ಯಾವಾಗ ನಮ್ಮ ಗಟ್ಟಿಯಾಗಿ ನಿಂತ್ಕೊಂಡ್ರ ಮಹೇಶ್ ಶೆಟ್ರು ಅವತ್ತಿಂದ ಇವತ್ತಿನವರೆಗೂ ಅಲ್ಲಿ ಧರ್ಮಸ್ಥಳದ ಆಗಿರ್ಬೋದು ಕಣ್ಣಿಗೆ ಕಾಣದಂಗೆ, ಬಟ್ ಮೊದ್ಲಾದಂಗೆ ಇವಾಗ ಆಗಿಲ್ಲ ಸರ್ ಈಗ. ನಿಜ ನಿಜ. ಪಾಪ ಅವರು 10-12 ವರ್ಷದಿಂದ ಹೋರಾಡ್ತೀರಾ, ಅವ್ರಿಗೆ 14 ವರ್ಷ ಸರ್, ಈಗ 13-14 ಬೇಜಾರಾಗುತ್ತೆ ಸರ್ ನಿಜವಲ್ಲೂ. ಅವ್ರು ನೋಡೋರು ಬೇಜಾರಾಗುತ್ತೆ ನಂಗೆ ಸರ್. ಕೋಟಿಗಟ್ಟಲೆ ಯಾಕೋಸ್ಕರ ಮಾಡ್ತಾರೆ ಸರ್ ಹೋರಾಟ? ಯಾತಕ್ಕೆ ಮಾಡ್ಬೇಕು ಅವರು ಹೇಳಿ ನೋಡೋಣ? ನ್ಯಾಯ ಸಿಗ್ಲಿ ಅಂತ ತಾನೆ ಮಾಡೋದು. ಅಲ್ಲ ಸರ್, ಅದು ನೋಡಿ ಅಗ್ಲೆಲ್ಲ ಗಡಿ ಫಾರ್ ಅದ್ರಾಗ ಏನ್ ಬದನೆಕಾಯಿ ಇಲ್ಲ. ಅದಾವ ಕೇಸ್ಗಳೆಲ್ಲ ಬಿದ್ದೋಗಿರೋವು, B ರಿಪೋರ್ಟ್ ಆಗಿರೋವು, C ರಿಪೋರ್ಟ್ ಅಂತ ನೋಡ್ರಿ, ಅವೆಲ್ಲ ಕೇಸ್ ಮುಗ್ದೋಗಿರೋಂತ ಕೇಸ್ಗಳು ಇಟ್ಕೊಂಡ್ ಬಂದು ಗಡಿ ಫಾರ್ಮ್ ಮಾಡ್ತಾರೆ. ಅಲ್ಲಿನ AC ಅಂದ್ರೆ ಯಾವ ಸರ್ಕಾರ ಯಾರ ಕೈಯಲ್ಲಿದೆ ಏನೇನ್ ತಿಳ್ಕೊಬೇಕು ಹೇಳಿ ಸರ್? ಏನು ಮಾಡಂಗಿಲ್ಲ ಸರ್, ವ್ಯವಸ್ಥೆನೇ ಸರಿ ಇಲ್ಲ ಸರ್ ಇದು. ಹೌದು ಸರ್, ಇದು ಸತ್ಯ. ಇದು ಏನ್ ಮಾಡ ಸರ್, ಅದೇ ವ್ಯವಸ್ಥೆ ಇದೆಯಲ್ಲ, ಏನಾದ್ರೂ ಸರಿ ಮಾಡ್ಬೇಕು. ಜನಗಳು ಇತ್ಲಾಗ ದುಡ್ಡು ಎತ್ಲಾಗ ಕೊಡಿದ್ರೆ ಅತ್ತ ಓಟ್ ಹಾಕೋದು, ಅದ್ರಲ್ಲಿ ಇನ್ಕ್ಲೂಡಿಂಗ್ ನಾನು ಕೂಡ ಸೇರ್ಕೊಂಡೆ ಸರ್. ನಮಗೆ ಗೊತ್ತಿಲ್ಲ, ಇವಾಗ ದುಡ್ಡು ತಗೊಂಡಿಲ್ಲ ಅಂದ್ರೆ ಒಂದ್ ಮಾತು, ತಗೊಂಡ್ರೆ ಒಂದ್ ಮಾತು. ಮನೆ ಕೊಟ್ಟು ಸುಮ್ಮನೆ ಬಿಸಾಕ್ ಹೋಗ್ತಾರೆ ಇಲ್ಲಿ. ಎಲ್ಲ ಊರಲ್ಲಿ ಅದೇ ಹಣೆ ಬರನೆ. ಹೌದು. ಅದ್ನೆಲ್ಲ ನನ್ನ ಹೆಸರು ಹೇಳ್ಕೊಂಡು ಯಾವನೋ ತಿಂತಾನೆ.
ಅದೇ 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 ಹಂಗೆ ಆಗುತ್ತೆ. ಹ್ಮ್ ಅದ್ರಲ್ಲಿ ನಮ್ದು ಪಾಲ್ ಬಂತಲ್ಲ ಸರ್, ನಾವು ತಗೊಂಡ್ಲಿಲ್ಲ ಬಿಟ್ರು ಓಟ್ ಇಷ್ಟಂತೆ ಮುಗೀತು. ಇವಾಗ ನಮ್ಮೂರು ಇಂಥ ಊರಪ್ಪ ಮೊಳಕಾಲ್ಮೂರು, ಮೊಳಕಾಲ್ಮೂರ ಮಲ್ಲೇಶ್ವರ ತಗೊಂಡನೇ ಬಿಟ್ಟನ ಗೊತ್ತಿಲ್ಲ, ಮೊಳಕಾಲ್ಮೂರು ಕ್ಷೇತ್ರಕ್ಕೆ ಇಷ್ಟು ದುಡ್ಡು ಹೋಗಿದ್ದಾವೆ, ಮುಗೀತು. ಹ್ಮ್ 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 ಈ ತರ ಪ್ರತಿಯೊಂದು ನಾವ ಕೆಡಿಸ್ತಾರೆ ಸರ್ ಇಲ್ಲಿ. ಮೇನ್ ಜನಗಳು ಜನ ಜಾಗೃತ ಅರ್ಥ ಮಾಡ್ಕೋಬೇಕು ಸರ್, ಜನ ಅರ್ಥ ಮಾಡ್ಕೋಬೇಕು ಅಷ್ಟೇ ಇದರಲ್ಲಿ. ಸರ್ ಒಂದ್ಸಲ ಹಂಗಾದ್ರೆ ಏನಾದ್ರು ನ್ಯಾಯ ಸಿಗೋ ಚಾನ್ಸ್ ಇದೆ. ಅದೇ ಸರ್ ನಿಜ. ಹ್ಮ್. ಒಳ್ಳೇದಾಗ್ಲಿ ಸರ್, ನ್ಯಾಯ ಸಿಗ್ಲಿ, ಎಲ್ಲರಿಗೂ ಒಳ್ಳೇದಾಗ್ಲಿ, ಎಲ್ಲರೂ Okay, sir. ಚೆನ್ನಾಗಿ ಹೋರಾಟ ಮಾಡ್ತಿದ್ರ, ಎಲ್ಲ ಒಳ್ಳೇದಾಗ್ಲಿ ಸರ್. ದೇವರು ಸರ್ ನಾವು ಅದೇ ಹೇಳ್ತೀವ ಸರ್, ನಿಮ್ಮಂತರೆಲ್ಲ ಫೋನ್ ಮಾಡಿ ಈ ತರ ಹೇಳಿದ್ರೆ ನಮಗೊಂಥರ ಪುಷಪ್ ಆದಂಗ ಆಗುತ್ತೆ ಸರ್. ಅದೇ ನಿಜ, ಕರೆಕ್ಟ್ ಅದೇ. ಈ ತರ ಇದೆ ಈ ತರ ಇಲ್ಲ ಅಂತೇಳಿ ನಾವು ಸುಮ್ನೆ ಇದೇನು ಮಾಡ್ಕೊಂತ ನಮಗೂ ಒಂಥರ ಗೊಂದಲಮಯ ಆಗುತ್ತೆ. ನಾವ್ ಯಾಕಪ್ಪ ಇಷ್ಟೆಲ್ಲ ಹೋರಾಟ ಮಾಡ್ತಾ ಇದೀವಿ, 14-15 ವರ್ಷದಿಂದ ಅವರು ಹೋರಾಟ ಮಾಡೋ ಸಮೇತ ನ್ಯಾಯ ಸಿಗ್ತಾ ಇಲ್ಲ, ಜನಗಳಿಗೆ ಅರ್ಥ ಆಗ್ತಿಲ್ಲ. ಸರ್ ನಿಮ್ಮಂಗೆ ಬದಲಾಗ್ಬೇಕು ಸರ್, ಒಬ್ಬೊಬ್ರೆ ಇದು ತಪ್ಪು 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 ಅಂತ ಹೇಳೋರು ಬರ್ಬೇಕು ಸರ್ ಮುಂದೆ. ಹೌದೌದು ನಿಜ, ಕರೆಕ್ಟ್ ಕರೆಕ್ಟ್. ಇಲ್ಲ ನ್ಯಾಯ ಸಿಗುತ್ತೆ ತೊಗೊಳ್ಳಿ ಸರ್, ಕಾಯ್ಬೇಕಷ್ಟೇ ಟೈಮ್. ಕೋರ್ಟಿಂದೆಲ್ಲ ಸ್ವಲ್ಪ ಟೈಮ್ ಹಿಡಿಯುತ್ತಲ್ಲ, ಹೌದು sir, ಹೌದು. ಪ್ರೊಸೀಡಿಂಗ್ಸ್ ಎಲ್ಲ ಆಗೋದಿರುತ್ತಲ್ಲ, ಹಂಗ ಕಾಯ್ಬೇಕಷ್ಟೇ, ಇನ್ನೇನು ಮಾಡಕ್ಕಾಗಲ್ಲ. ಸರಿ ಸರ್ ನಿಮ್ಮ ಅಮೂಲ್ಯವಾದ ಟೈಮ್ ಅನ್ನು ಕೊಟ್ಟು ನಮ್ಮೊತ್ತಿಗೆ ನಿಮ್ಮ ಅಭಿಪ್ರಾಯ ಹಂಚ್ಕೊಂಡಿದ್ರಿ. ನೀವು ತಪ್ಪು ಕ್ಷಮೆ ಕೂಡ ಕೇಳಿದಿರಿ. ಇರ್ಲಿ ಸರ್, ಅದು ಗೊತ್ತಿಲ್ಲಾಗಿರ್ತಕ್ಕಂಥ ತಪ್ಪು ಕ್ಷಮೆ ಕೇಳ್ಬೇಕು ಇವಾಗ. ಸರ್, ಅದು ಗೊತ್ತಿಲ್ಲಾಗಿರ್ತಕ್ಕಂಥ ತಪ್ಪಲ್ಲ ಸರ್, ಅದು ನೀವು ತಿದ್ದುಕೊಂಡಿರಲ್ಲ ಅಷ್ಟೇ ಸಾಕು ಸರ್. ಹೌದೌದು ನಿಜ ಸರ್. ಸರ್, ನಮ್ಮಲ್ಲೂ ಹೆಣ್ಮಕ್ಳು ಇರ್ತಾರಲ್ಲ ಸರ್, ನಮಗೂ ಅರ್ಥ ಆಗುತ್ತೆ ನಾವು. ಇವಾಗ ಯಾವ್ದೋ ಒಂದು ಇದ್ರಲ್ಲಿ ತಿಳುವಳಿಕೆ ಇಲ್ದೆಲ್ಲ ಕಳ್ಸಿರ್ತೀವಿ, ಯಾರೋ ಒಬ್ರು ಪ್ರೇರೇಪಣೆ ಮಾಡಿರ್ತಾರೆ, ಅವಾಗ ನಾವು ನಮಗೇನು ತಲೆ ಗೊತ್ತಿರಲ್ಲ, ಬುಡ ಗೊತ್ತಿರಲ್ಲ, ಆ ನ್ಯೂಸ್ ಚಾನಲ್ ನೋಡ್ಕೊಂಡು ನಾವು ಕಳ್ಸಿರ್ತೀವಿ. ಆಮೇಲೆ ನಮಗೆ ತಪ್ಪು ಅರಿವಾಗಿದೆ ಅಂತ ನಮಗೆ 6 ತಿಂಗಳ ಕೆಳಗೆ ಆಗಿತ್ತು, ಅದು ಇವಾಗ ನಿಮಗೆ ಕಾಲ ಕೂಡ ಬಂದಿದೆ ಫೋನ್ ಮಾಡೋದಕ್ಕೆ. ಸರಿ ಓಕೆ ಸರ್, ಓಕೆ ಸರ್, ಥ್ಯಾಂಕ್ ಯು ಸರ್. ಇದು ಬೆಳಿಗ್ಗೆ ತಪ್ಪು ನಾಳೆ ಪರಿಸರ ಮಾಡ್ತೀನಿ ಸರ್ ನಾನು. ಸರಿ ಸರ್, ಆಗಲಿ ಸರ್, ಆಗಲಿ. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.